ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಫೆಬ್ರವರಿ 12th ಮತ್ತೆ 13th 12 ಮತ್ತೆ 13ನೇ ತಾರೀಕು ಸುದ್ದಿಲಿದ್ದಂತ ಕೆಲವೊಂದು ಇಂಪಾರ್ಟೆಂಟ್ ನ್ಯೂಸ್ ಆರ್ಟಿಕಲ್ ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಿಮ್ಗೆ ಆಲ್ರೆಡಿ ತಮಿಳ್ ನೋಡೋ ಒಂದು ಐಡಿಯಾ ಅಂತ ಬಂದಿರುತ್ತೆ ಇವತ್ತೆಲ್ಲ ಏನೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ, ಲೋಕಸಭೆಯಲ್ಲಿ ಸ್ಪೀಕರ್ ಅವ್ರನ್ನ ರಿಮೂವ್ ಮಾಡಬೇಕು ಅಂತ ಹೇಳಿ ಒಂದು ಮೋಷನ್ ನ ಪಾಸ್ ಮಾಡಿದ್ದಾರೆ. ಸೊ ಸ್ಪೀಕರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಹಾಗಾಗಿ ಪ್ರೊಸೀಜರ್ ಏನ್ ನೋಡ್ಕೋಬೇಕಾಗುತ್ತೆ ಅದ್ರ ಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಮಿಷನ್ ಫಾರ್ ಆತ್ಮನಿರ್ಭರತೆ ಇನ್ ಪಲ್ಸಸ್, ಅಂದ್ರೆ ಪಲ್ಸಸ್ ಈ ಕಾಳುಗಳನ್ನ ನೋಡ್ತೀವಲ್ಲ, ಸೊ ಆ ಕಾಳುಗಳಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸಬೇಕು ಅಥವಾ ಸೆಲ್ಫ್ ಸಫಿಷಿಯನ್ಸಿಯನ್ನು ಸಾಧಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಮಿಷನ್ ಲಾಂಚ್ ಮಾಡಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಯೋಫ್ಯಾಕ್ ಅನ್ನುವಂಥದ್ದು ಈಗ ಆರ್ಗ್ಯಾನಿಕ್ ಅಥವಾ ಸಾವಯವ ಕೃಷಿಯಿಂದ ಬರುವಂತಹ ಪ್ರಾಡಕ್ಟ್ ಗಳು ಇರುತ್ತವಲ್ಲ, ಸೊ ಅದನ್ನ ಎಕ್ಸಿಬಿಟ್ ಮಾಡೋದಕ್ಕೆ ಅಂತ ಟ್ರೇಡ್ ಮಾಡುವಂತಹ ಒಂದು ದೊಡ್ಡ ಫೆಸ್ಟಿವಲ್. ಸೊ ಇದು ಜರ್ಮನಿ ನಡೀತಾ ಇರುವಂತದ್ದು. ಇಲ್ಲಿ ಏನಂತಂದ್ರೆ ಇಂಡಿಯಾನ ಕಂಟ್ರಿ ಆಫ್ ದ ಇಯರ್ 2026 ಒಂದು ದೇಶ ಅಂತೇಳಿ ಇಂಡಿಯಾನ ರೆಫರೆನ್ಸ್ ಮಾಡಿದ್ದಾರೆ. ಸೊ ಇದ್ರ ಸಿಗ್ನಿಫಿಕೆನ್ಸ್ ಏನು ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಈಗ ಕರ್ನಾಟಕದ ಕೆಲವೊಂದು ಸುದ್ದಿಗಳು ಬರೋದಾದ್ರೆ, ನಲಿಕಲಿ ಅನ್ನೋ ಒಂದು ಸ್ಕೀಮ್, ಅಂದ್ರೆ ಒಂದು 25-30 ವರ್ಷ ಹಳೆಯ ಸ್ಕೀಮ್ ನ ಈಗ ಮತ್ತೆ ಕೆಲವೊಂದು ಮಾಡಿಫಿಕೇಶನ್ ಮಾಡಿ ರೀಇಂಟ್ರೊಡ್ಯೂಸ್ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಬೇಕಾಗುತ್ತೆ. ನಂತರ ಬಂದು ಕೆಲವೊಂದು 45 ಪ್ಲೇಸಸ್ ನ ಈಗ ಎಕೋ ಸೆನ್ಸಿಟಿವ್ ಝೋನ್ ಅಂತೇಳಿ ಡಿಕ್ಲೇರ್ ಮಾಡಬೇಕು ಅಂತೇಳಿ ಕರ್ನಾಟಕ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದೆ. ಸೊ ಎಕೋ ಸೆನ್ಸಿಟಿವ್ ಝೋನ್ ಅಂದ್ರೇನು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಸ್ಯಾಂಡಲ್ವುಡ್ ಸೋಪ್ ಏನಿದೆಯಲ್ಲ, ಇದಕ್ಕೆ ತಮ್ಮಣ್ಣ ಅವ್ರನ್ನ ಈಗ ರಾಯಭಾರಿಯಾಗಿ ಅಪಾಯಿಂಟ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ಬೇಕಾಗತ್ತೆ. ಇದಲ್ಲದೆ ಇನ್ನೊಂದಷ್ಟು ಸುದ್ದಿಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ ಶುರು ಮಾಡೋಣ. ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ, ಕ್ಯಾಬಿನೆಟ್ ಅಪ್ರೂವ್ಸ್ ಮಿಷನ್ ಫಾರ್ ಆತ್ಮನಿರ್ಭರತೆ ಇನ್ ಪಲ್ಸಸ್. ಈ ಕಾಳುಗಳೇನಿದೆಯಲ್ಲ, ಸೊ ಇದರಲ್ಲಿ ಆತ್ಮನಿರ್ಭರತೆಯನ್ನ ನಾವು ಸಾಧಿಸಬೇಕು, ಸೆಲ್ಫ್ ಸಫಿಷಿಯನ್ಸಿ ಅಚೀವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸ್ಕೀಮ್ ನ ಲಾಂಚ್ ಮಾಡಿರುವಂತದ್ದಾಗಿರುತ್ತೆ. ಯಾಕೆ ಈಗ ನಮ್ಮಲ್ಲಿ ಸೆಲ್ಫ್ ಸಫಿಷಿಯನ್ಸಿ ಇಲ್ವಾ? ಇಲ್ಲ. ಈಗಲೂ ನಾವು 15 to 20% ಏನು ಕಾಳುಗಳಿದೆಯಲ್ಲ ಅದನ್ನ ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಅಂದ್ರೆ ನಮ್ಮಲ್ಲಿ ಸಾಕಾಗ್ತಾ ಇಲ್ವಾ, ನಮ್ಮಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇಲ್ವಾ? ಪ್ರೊಡಕ್ಷನ್ ಅಂತ ಬಂದಾಗ ವಿ ಆರ್ ದ ಲೀಡಿಂಗ್. ಅಂದ್ರೆ ಇಂಡಿಯಾ ಬಂದು ಹೈಯೆಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇದೆ ಈ ಪಲ್ಸಸ್ ನೆನ್ಪಿಟ್ಕೋಬೇಕಾಗತ್ತೆ. ಇಂಡಿಯಾ ಇಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ದ ಪಲ್ಸಸ್, ನೆನ್ಪಿಟ್ಕೋಬೇಕಾಗತ್ತೆ. ಹೌದಾ? ಮತ್ತೆ ಇಂಪೋರ್ಟ್ ಅಂತ ಬಂದಾಗ್ಲೂ ಅಷ್ಟೇ, ನಾವು ಇಂಪೋರ್ಟ್ ಅಂತ ಬಂದಾಗ್ಲೂ ಈಗ್ಲೂ ಕೂಡ ವಿ ಆರ್ ದ ಲಾರ್ಜೆಸ್ಟ್ ಇಂಪೋರ್ಟರ್. ಅಂದ್ರೆ ಇಡೀ ಪ್ರಪಂಚದಲ್ಲೇನೆ ಈ ಧಾನ್ಯಗಳ ಈ ಒಂದು ಪಲ್ಸಸ್ ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಯಾರು ಹೈಯೆಸ್ಟ್ ಅಂತಂದ್ರೆ ಅಗೇನ್ ಇಂಡಿಯನ್ ಆಗಿರುತ್ತೆ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಕನ್ಸಪ್ಷನ್ ಅಷ್ಟೇ. ಸೊ ಹಾಗಾಗಿ ಇಂಡಿಯಾ ಇಸ್ ದ ಲೀಡಿಂಗ್ ಕನ್ಸ್ಯೂಮರ್ ಕೂಡ ಹೌದು. ಈ ಫ್ಯಾಕ್ಟ್ಸ್ ಎಲ್ಲ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕಾಗುತ್ತೆ. ಇಂಡಿಯಾ ಇಸ್ ದ ಲೀಡಿಂಗ್ ಕನ್ಸ್ಯೂಮರ್. ಸೊ ನಾವು ಇಷ್ಟೆಲ್ಲ ಪ್ರೊಡಕ್ಷನ್ ಮಾಡ್ತಿದ್ರು ಕೂಡ ನಮ್ಮಲ್ಲಿ ಈಗ ಡಿಮ್ಯಾಂಡ್ ಇದೆಯಲ್ಲ, ಅದು ಸಪ್ಲೈನ ಮೀಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಸೊ ಏನ್ ಮಾಡ್ಬೋದು ಇದಕ್ಕೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಕೆಲವೊಂದು ರಿಸರ್ಚ್ ಗಳನ್ನ ಮಾಡುವಂತದ್ದಾಗಿತ್ತು, ಪ್ರೊಡಕ್ಷನ್ ಜಾಸ್ತಿ ಮಾಡುವಂಥದ್ದು, ಆ ಈಲ್ಡ್ ನ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಈ ಒಂದು ಸ್ಕೀಮ್ ನ ಲಾಂಚ್ ಮಾಡಿರ್ತಾರೆ. ಮಿಷನ್ ಫಾರ್ ಆತ್ಮನಿರ್ಭರತೆ ಇನ್ ಪಲ್ಸಸ್ ಅಂತ ಹೇಳ್ಬಿಟ್ಟು ಈ ಸ್ಕೀಮ್ಗೆ ಅಂತ ಹೇಳಿ ಸುಮಾರು 11,400 ಕೋಟಿಯಷ್ಟು ಇನ್ವೆಸ್ಟ್ ಕೂಡ ಮಾಡಿದ್ದಾರೆ. ಇದರ ಒಂದು ಟೈಮ್ ಪೀರಿಯಡ್ ಇಂಪಾರ್ಟೆಂಟ್ ಆಗುತ್ತೆ. 2025-26ರಿಂದ 2030-31 ಆಗಿರುತ್ತೆ. ಓಕೆ, ಇಲ್ಲಿ ಏನೇನೆಲ್ಲ ಮಾಡ್ತಾರೆ ನಾನು ಆಲ್ರೆಡಿ ಹೇಳಿದೆ. ಇದು 6 ವರ್ಷ ಸ್ಕೀಮ್ ಆಗಿದೆ. ಮತ್ತೆ 15-20% ಏನು ಇಂಪೋರ್ಟ್ ಇದೆ ಅದನ್ನ ಕಡಿಮೆ ಮಾಡಬೇಕು ಅಂತ ಮಾಡಿರುವಂತದ್ದು. 11,400 ಕೋಟಿಯಷ್ಟು ಇನ್ವೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಏರಿಯಾ ಆಫ್ ಕವರೇಜ್ ಏನಿದೆಯಲ್ಲ ಅದನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಈ ರಿಸರ್ಚ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಈ ರಿಸರ್ಚ್ ನ ಕಂಡಕ್ಟ್ ಮಾಡುವಂತದ್ದು ಯಾರು? ಈಗ ಐಕಾರ್ ಬಗ್ಗೆ ನಾವು ಓದಿರ್ತೀವಿ, ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಹೇಳ್ಬಿಟ್ಟು. ಇದರ ಅಂಡರ್ ಅಲ್ಲಿ ನಿಮ್ಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಪಲ್ಸಸ್ ರಿಸರ್ಚ್ ಅಂತ ಬರುತ್ತೆ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಕೆಲವೊಂದು ರಿಸರ್ಚ್ ಗಳನ್ನ ಕಂಡಕ್ಟ್ ಮಾಡ್ಬಿಟ್ಟು ಈ ಡ್ರಾಟ್ ರೆಸಿಸ್ಟೆಂಟ್, ಪೆಸ್ಟ್ ರೆಸಿಸ್ಟೆಂಟ್, ಈ ತರದೆಲ್ಲ ಕೆಲವೊಂದು ವೆರೈಟಿಗಳಂತ ಪಲ್ಸ್ ಗಳನ್ನ ಡೆವಲಪ್ ಮಾಡ್ತಾರೆ. ಸೊ ಡೆವಲಪ್ ಮಾಡ್ಬಿಟ್ಟು ಅದನ್ನ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಆ ರೈತರುಗಳು ಬೆಳೆದಿರ್ತಾರಲ್ಲ, ಸೊ ಅದನ್ನ ವಾಪಸ್ಸು ಗೌರ್ಮೆಂಟ್ ಪರ್ಚೇಸ್ ಮಾಡ್ಬಿಟ್ಟು ಎಲ್ಲಿ ನೀಡಿಯೋ ಅಲ್ಲಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗತ್ತೆ. MSP ನಮ್ಮಲ್ಲಿ ಆಲ್ರೆಡಿ ಇದೆ ಕೆಲವೊಂದು ಧಾನ್ಯಗಳಿಗೆ. ಅದಲ್ಲದೆ PM ಆಶಾ ಅಂತ ಒಂದು ಸ್ಕೀಮ್ ಇದೆ. ಈ PM ಆಶಾ ಒಂದು ಸ್ಕೀಮ್ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ಪ್ರೊಕ್ಯೂರ್ ಮಾಡ್ತಾ ಹೋಗ್ತಾರೆ. ಯಾರು ಪ್ರೊಕ್ಯೂರ್ ಮಾಡುವಂತದ್ದು? ಅದಕ್ಕೆ ಏಜೆನ್ಸಿಗಳಿದೆ, ನಫೆಡ್ ಮತ್ತೆ NCCF ಅಂತ ಹೇಳ್ಬಿಟ್ಟು. ನಫೆಡ್ ಅಂತಂದ್ರೆ ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಫೆಡರೇಷನ್ ಅಂತ ಹೇಳ್ಬಿಟ್ಟು. ಇನ್ನೊಂದು NCCF ಅಂತಂದ್ರೆ ನ್ಯಾಷನಲ್ ಕೋಆಪರೇಟಿವ್ ಕನ್ಸ್ಯೂಮರ್ ಫೆಡರೇಷನ್ ಅಥವಾ ನ್ಯಾಷನಲ್ ಕನ್ಸ್ಯೂಮರ್ ಕೋಆಪರೇಟಿವ್ ಫೆಡರೇಷನ್ ಅಂತ ಹೇಳ್ಬಿಟ್ಟು. ಸೊ ಇವರು ಪ್ರೊಕ್ಯೂರ್ ಮಾಡ್ಕೊಂತಾರೆ. ಸೊ ಈ ಪ್ರೊಕ್ಯೂರ್ ಮಾಡ್ಕೊಂಡು ಎಲ್ಲಿ ಹಿಡಿದೋ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಸಂಭವ ನಾವು ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಬೇಕು, ಅದ್ರ ಡಿಸ್ಟ್ರಿಬ್ಯೂಷನ್ ಕರೆಕ್ಟ್ ಆಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋದಾಗಿರುತ್ತೆ. ಮತ್ತೆ ಇದ್ರದ ಒಂದು ವ್ಯಾಲ್ಯೂ ಚೈನ್ ಜಾಸ್ತಿ ಮಾಡ್ಬೇಕು ಅಥವಾ ವ್ಯಾಲ್ಯೂಡೇಷನ್ ಜಾಸ್ತಿ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಅದಕ್ಕೊಂದು ವ್ಯಾಲ್ಯೂ ಚೈನ್ ಬಿಲ್ಡ್ ಮಾಡೋದಕ್ಕೆ ಪ್ರೊಸೆಸಿಂಗ್ ಯೂನಿಟ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ, 1,000 ಪ್ರೊಸೆಸಿಂಗ್ ಯೂನಿಟ್ ಗಳನ್ನ. ಸೊ ಇದೆಲ್ಲಾನು ಇದರ ಸ್ಕೀಮ್ ಆಗಿರುತ್ತೆ. ಇದ್ರಲ್ಲಿ ಯಾವ್ದು ಬೇಕಾದ್ರೂ ಸ್ಟೇಟ್ಮೆಂಟ್ ವೈಸ್ ಅಲ್ಲಿ ಬರ್ಬೋದು, ನೋಡ್ಕೋಬೇಕಾಗತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ತರ ಬರ್ಬೋದು? ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರತೆಯನ್ನ ಸಾಧಿಸೋಕೋಸ್ಕರ ಅಥವಾ ಅದರ ಸಂಬಂಧಪಟ್ಟಂಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನು 2025-26ರಿಂದ 2030-31ರವರೆಗೆ 6 ವರ್ಷಗಳ ಕಾಲ ಜಾರಿಗೊಳಿಸಲಾಗುತ್ತದೆ. ಹೌದು, ಇದನ್ನು ಇದೇ ಟೈಮ್ ಪೀರಿಯಡ್ ಅಲ್ಲಿ ಲಾಂಚ್ ಮಾಡ್ತಾ ಇರೋದಾಗಿದೆ. ಇದು ಬೇಳೆಕಾಳಲ್ಲಿ ಪಲ್ಸಸ್
ಆಮದಿನ ಮೇಲೆ ಭಾರತದ ಅವಲಂಬನೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಹೌದು, ಇದೇ ಅದರ ಮುಖ್ಯ ಉದ್ದೇಶ ಆಗಿರೋದು. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಇದು ಕೇವಲ ಖರೀದಿ ಮತ್ತು ಬೆಂಬಲ ಬೆಲೆಗೆ ಮಾತ್ರ ಸೀಮಿತವಾಗಿದೆ. MSP ಅಷ್ಟೇ ಅಲ್ಲ, ಅದರಿಂದ ಈಗ PM ಆಶಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೆ. ಸೊ ಇವನ್ PM ಆಶಾದಲ್ಲೂ ಪ್ರಕ್ಯೂರ್ ಮಾಡ್ಕೋತಾರೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಬಯೋಫ್ಯಾಕ್ಟ್ ಅನ್ನುವಂಥದ್ದು ನಾನು ಆಲ್ರೆಡಿ ಹೇಳಿದೆ, ಸಾವಯವ ಕೃಷಿ ಅಥವಾ ಆರ್ಗ್ಯಾನಿಕ್ ಏನು ಪ್ರೊಡ್ಯೂಸ್ ಬರುತ್ತಲ್ಲ, ಸೊ ಅದರ ಟ್ರೇಡ್ ಅಥವಾ ಒಂದು ಲೀಡಿಂಗ್ ಟ್ರೇಡ್ ಅಂತ ಹೇಳ್ಬೋದು. ತುಂಬಾ ಅತಿ ದೊಡ್ಡ ಒಂದು ಟ್ರೇಡ್ ಆಗುತ್ತೆ. ಎಲ್ಲಿ ಅಂತಂದ್ರೆ ಟ್ರೇಡ್ ಅಥವಾ ಎಕ್ಸಿಬಿಷನ್ ಅಂತ ಹೇಳ್ಬೋದು, ಜರ್ಮನಿಲಿ ಆಗುವಂಥದ್ದು. ಸೊ ಇಲ್ಲಿ ಏನು ಡಿಸ್ಕಸ್ ಮಾಡಿದ್ದಾರೆ ಅಂತಂದ್ರೆ 2026 ಏನಿದೆಯಲ್ಲ ಅದನ್ನ ಇಂಡಿಯಾಗೆ ಡೆಡಿಕೇಟ್ ಮಾಡಿದ್ದಾರೆ. ಅವ್ರು ಏನ್ ಡಿಕ್ಲೇರ್ ಮಾಡಿದ್ದಾರೆ ಅಂತಂದ್ರೆ ಇಂಡಿಯಾ ಬಂದು ಕಂಟ್ರಿ ಆಫ್ ದ ಇಯರ್. ಈ ವರ್ಷ 2026ಕ್ಕೆ ನೀವು ಯಾವ್ದಾದ್ರು ರೆಫರೆನ್ಸ್ ತಗೋಬಹುದು ಆರ್ಗಾನಿಕ್ ಪ್ರಾಡಕ್ಟ್ಗಳು ಅಥವಾ ಸಾವಯವ ಕೃಷಿನಲ್ಲಿ ಅಂತಂದ್ರೆ ಅದು ಇಂಡಿಯಾನ ಅಂತೇಳಿ ಡಿಕ್ಲೇರ್ ಮಾಡಿರುವಂತದ್ದಾಗಿರುತ್ತೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಇವೊಂದು ನಾವು ಸಾವಯವ ಕೃಷಿಯಿಂದ ಪ್ರಾಡಕ್ಟ್ ಗಳನ್ನ ಬೆಳೆದ್ರು ಅದು ಸಾವಯವನ ಅಲ್ವಾ ಹೆಂಗ್ ಗೊತ್ತಾಗುತ್ತೆ, ಯಾರು ಸರ್ಟಿಫೈ ಮಾಡ್ತಾರೆ. ಸೊ ಈ ತರದ ಸಾಕಷ್ಟು ವಿಚಾರಗಳಿಂದ ನಮ್ಮಲ್ಲಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಈ ತರದ್ದೆಲ್ಲ ರೆಫರೆನ್ಸ್ ಸಿಕ್ತು ಅಂತಂದಾಗ ನಮ್ಮಲ್ಲಿ ನಮ್ಮಿಂದ ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ನಮ್ಮಿಂದ ಇಂಪೋರ್ಟ್ ಮಾಡ್ಕೋತಾರೆ. ಸೊ ಹಾಗಾಗಿ ಇದೆಲ್ಲ ಸಿಗ್ತಾ ಹೋಗುತ್ತೆ. ಇನ್ನೊಂದು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಹೇಳಿದೆ ನಾನು, ನಮ್ಮಲ್ಲಿ ಸರ್ಟಿಫೈ ಮಾಡುವಂತ ಯಾರು ಆರ್ಗ್ಯಾನಿಕ್ ಅಂತ, ಆರ್ಗ್ಯಾನಿಕ್ ಪ್ರಾಡಕ್ಟ್ ಹೌದಾ ಅಲ್ವಾ ಅಂತ ಸರ್ಟಿಫೈ ಮಾಡೋದಕ್ಕೆ ಗ್ಯಾರಂಟಿ ಪಾರ್ಟಿಸಿಪೇಷನ್ ಸ್ಕೀಮ್ ಅಂತ ಒಂದು ಬರುತ್ತೆ. ಇದನ್ನ ಕಂಡಕ್ಟ್ ಮಾಡುವಂತವ್ರು ಅಪೇಡ ಅಂತಂದ್ರೆ ಅಗ್ರಿಕಲ್ಚರ್ ಅಂಡ್ ಫುಡ್ ಪ್ರೊಸೆಸಿಂಗ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳ್ಬಿಟ್ಟು, ಈ ಎಕ್ಸ್ಪೋರ್ಟ್ ಏನಿದೆಯಲ್ಲ ಎಕ್ಸ್ಪೋರ್ಟ್ ನ ಪ್ರಮೋಷನ್ ಮಾಡಬೇಕು. ಯಾವ್ದು ಅಗ್ರಿಕಲ್ಚರ್ ಮತ್ತೆ ಈ ಫುಡ್ ಪ್ರೊಸೆಸಿಂಗ್ ಪ್ರಾಡಕ್ಟ್ ಗಳನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ, ಅದನ್ನ ಬ್ರ್ಯಾಂಡಿಂಗ್ ಮಾಡೋದಕ್ಕೆ ಅಥವಾ ಸರ್ಟಿಫೈ ಮಾಡೋದಕ್ಕೆ ಮತ್ತೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಈ ಎಲ್ಲ ಕೆಲಸ ಮಾಡುತ್ತೆ ಈ ಅಥಾರಿಟಿ. ಸೊ ಹಾಗಾಗಿ ಡೆವಲಪ್ ಆಗಿರುವಂತದ್ದು. ಇದು ಬಂದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಕೆಳಗಡೆ ಬಂದಿರುವಂತ ಬಾಡಿ ಆಗಿರುತ್ತೆ. ಸೊ ಇವ್ರ ಕೆಲಸ ಇದಾಗಿರುತ್ತೆ, ನೆನ್ಪಿಟ್ಕೋಬೇಕಾಗತ್ತೆ. ಸರಿ, ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ತರ ಬರ್ಬೋದು? ಬಯೋಫ್ಯಾಕ್ 2026ರಲ್ಲಿ ಭಾರತಕ್ಕೆ ವರ್ಷದ ರಾಷ್ಟ್ರ ಅಥವಾ ಕಂಟ್ರಿ ಆಫ್ ದ ಇಯರ್ ಗೌರವ ದೊರಕಿದ್ದು ಮುಖ್ಯವಾಗಿ ಇದನ್ನು ಎತ್ತಿ ತೋರಿಸಲು ಅಥವಾ ಯಾವ್ದನ್ನು ಎಂಫಸಿಸ್ ಮಾಡಲು ಅಂತ ಕೇಳ್ತಾ ಇದ್ದಾರೆ. ಸಾವಯವ ಕೃಷಿ ಮತ್ತು ರಫ್ತಿನಲ್ಲಿ ಅದರ ನಾಯಕತ್ವ, ಅಂದ್ರೆ ನಮ್ಮಲ್ಲೂ ಕೂಡ ಸಾವಯವ ಕೃಷಿ ಅನ್ನೋದು ತುಂಬಾ ಚೆನ್ನಾಗಿ ಆಗ್ತಾ ಇದೆ, ನಾವು ಅದರಲ್ಲಿ ಲೀಡ್ ಅಂತ ಹೇಳಿ ತೋರಿಸೋದಕ್ಕಾಗಿದೆ. ಸೊ ಹಾಗಾಗಿ ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ವಾಟ್ ಈಸ್ ಸ್ಕಲ್ಪ್ ಕ್ರೂಸ್ ಮಿಸೈಲ್ ಏನಿದೆಯಲ್ಲ, ಸೊ ಅದನ್ನ ನಾವೀಗ ಪರ್ಚೇಸ್ ಮಾಡ್ತಾ ಇದೀವಿ. ಯಾವ್ದ್ರಿಂದ ಪರ್ಚೇಸ್ ಮಾಡ್ತಾ ಇರೋಂಥದ್ದು? ಫ್ರಾನ್ಸ್ ಇಂದ. ನೆನ್ಪಿಟ್ಕೋಬೇಕಾಗತ್ತೆ, ಇದನ್ನ ಫ್ರಾನ್ಸ್ ಇಂದ ತರ್ತಾ ಇದೀವಿ. ಅಂದ್ರೆ ಇದರ ಒಂದು ಕೇಪಬಿಲಿಟಿ ನಮ್ಗೆ ಆಲ್ರೆಡಿ ಗೊತ್ತಾಗಿತ್ತು. ಯಾವಾಗ ನಾವು ಆಪರೇಷನ್ ಸಿಂಧೂರ್ನ ಲಾಂಚ್ ಮಾಡಿದ್ವಲ್ಲ, ಆಪರೇಷನ್ ಸಿಂಧೂರ್ ಮೇಲೆ ಅವಾಗೆ ನಮ್ಗೆ ಗೊತ್ತಿತ್ತು ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದರಿಂದ ಪರ್ಚೇಸ್ ಮಾಡ್ಬೇಕು ಅಂತೇಳಿ ಈಗ ಮಾತುಕತೆ ನಡೀತಾ ಇದೆ. ನಿಮ್ಗೆ ಕೇಳ್ತಾರೆ ಈ ಒಂದು ದ ಸ್ಕಲ್ಪ್ ಕ್ರೂಸ್ ಮಿಸೈಲ್ ಯಾವ ದೇಶದಿಂದ ನಾವು ತರಿಸ್ಕೊತಾ ಇದೀವಿ ಅಂತ ಹೇಳಿ, ಫ್ರಾನ್ಸ್ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ನೋಡ್ಬೇಕು ಅಂತಂದಾಗ ಇದ್ರ ಸ್ಪೆಸಿಫಿಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಇದು ಏರ್ ಮಿಸೈಲ್, ಅಂದ್ರೆ ನಿಮ್ಗೆ ಯಾವ್ದಾದ್ರು ಏರ್ ಕ್ರಾಫ್ಟ್ ಗಳು ಇರ್ತಾವಲ್ಲ, ಸೊ ಅದರಿಂದ ಲಾಂಚ್ ಮಾಡುವಂತದ್ದಾಗಿರುತ್ತೆ. ಸೊ ಮತ್ತೆ ಇದ್ರ ರೇಂಜ್ ಎಷ್ಟಿರುತ್ತೆ? 250 ಕಿಲೋಮೀಟರ್ ವರ್ಗು ಇದನ್ನ ಲಾಂಚ್ ಮಾಡಬಹುದಾಗಿರುತ್ತೆ. ಮತ್ತೆ ಲಾಂಚ್ ಮಾಡ್ತಿರ್ತೀವಿ, ಇನ್ ಕೇಸ್ ಏನಾದ್ರು ಅದು ರೇಡಾರ್ ಇಂದ ರೆಕಗ್ನೈಸ್ ಆಗಿ ಡೆಸ್ಟ್ರಾಯ್ ಮಾಡಿದ್ರೆ ಇಲ್ಲ, ಇದೇನಂತಂದ್ರೆ ಲೋ ಆಲ್ಟಿಟ್ಯೂಡ್ ಕೂಡ ಲಾಂಚ್ ಮಾಡಬಹುದು. ಸೊ ಹಾಗಾಗಿ ರೇಡಾರ್ ಗಳಿಂದ ಎಸ್ಕೇಪ್ ಆಗುವಂತ ಚಾನ್ಸಸ್ ಇರುತ್ತೆ. ನಾವು ಎಲ್ಲೆಲ್ಲಿ ಲಾಂಚ್ ಮಾಡಬಹುದು? ಬಂಕರ್ಗಳು, ಟ್ಯಾಂಕ್ಗಳು, ಸೊ ಅವುಗಳನ್ನ ಪ್ರಿಸೈಸ್ ಆಗಿ ನಾವು ಟಾರ್ಗೆಟ್ ಮಾಡಿ ಲಾಂಚ್ ಮಾಡಬಹುದಾಗಿರುತ್ತೆ. ಇದಕ್ಕೆ ಸಪೋರ್ಟಿವ್ ಆದಂತ ಕೆಲವೊಂದು ಟೆಕ್ನಾಲಜಿಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ GPS ಟೆಕ್ನಾಲಜಿ ಮತ್ತೆ INS ಟೆಕ್ನಾಲಜಿ ಅಂತಂದ್ರೆ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ಸೊ ಈ ಸಿಸ್ಟಮ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ಇದನ್ನ ಯೂಸ್ ಮಾಡ್ಕೋಬಹುದಾಗುತ್ತೆ. ಮತ್ತೆ ಇದನ್ನ ಲಾಂಚ್ ಮಾಡೋದಕ್ಕೆ ಏನೆಲ್ಲ ಯೂಸ್ ಮಾಡ್ತೀವಿ? ನಾನು ಹೇಳಿದೆ ಏರ್ ಕ್ರಾಫ್ಟ್ ಮೂಲಕ ಲಾಂಚ್ ಮಾಡ್ತೀವಿ ಅಂತ ಹೇಳಿ. ಈಗ ಫ್ರಾನ್ಸ್ ಅವ್ರದ್ದು ತಗೊಂಡ್ರೆ ರಫೇಲ್ ಇದೆ, ರಫೇಲ್ ಇಂದ ಕೂಡ ಲಾಂಚ್ ಮಾಡಬಹುದು. ಅಷ್ಟೇ ಅಂತಲ್ಲ, ಬೇರೆದಕ್ಕೂ ಇದು ಕಂಪ್ಯಾಟಬಿಲಿಟಿ ಇದೆ. ಫಾರ್ ಎಕ್ಸಾಂಪಲ್ ಮಿರೇಜ್ 2000 ಆಗ್ಬೋದು, ಟೈಫೋನ್ ಆಗ್ಬೋದು, ಟೊರ್ನಾಡೋ ಆಗ್ಬೋದು. ಸೊ ಇವುಗಳಿಂದನೂ ಕೂಡ ಈ ಒಂದು ಸ್ಕಲ್ಪ್ ನ ಲಾಂಚ್ ಮಾಡಬಹುದಾಗುತ್ತೆ. ವೆರಿ ಇಂಪಾರ್ಟೆಂಟ್ ಇದ್ರ ಫೀಚರ್ಸ್ ಗಳು. ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ತರ ಬರ್ಬೋದು? ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತೀಯ ವಾಯುಪಡೆ ಬಳಸಿದ ಸ್ಕಲ್ಪ್ ಕ್ರೂಸ್ ಕ್ಷಿಪಣಿ ಯಾವ ದೇಶದಿಂದ ಖರೀದಿಸಲಾಗಿದೆ ಅಥವಾ ಖರೀದಿಸಲಾಗುತ್ತಿದೆ? ಸೊ ಇದು ಬಂದು ಸಿಂಪಲ್ ಕ್ವಶನ್ ಆಗಿದೆ, ಫ್ರಾನ್ಸ್. ನೆನ್ಪಿಟ್ಕೋಬೇಕಾಗತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ದ ಚೇರ್ ಫೇಲ್ಸ್ ಟು ಬ್ಯಾಲೆನ್ಸ್ ಟೆಸ್ಟ್. ಏನಾಗಿದೆ ಅಂತಂದ್ರೆ ಈಗ ನಮ್ಮ ಲೋಕಸಭೆಯಲ್ಲಿ ಸ್ಪೀಕರ್ ಇದಾರಲ್ಲ, ಸ್ಪೀಕರ್ ಅವ್ರನ್ನ ರಿಮೂವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಮೋಷನ್ ಪಾಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸುದ್ದಿ ಹೇಳಿರುವಂತದ್ದು. ಸ್ಪೀಕರ್ ಎಕ್ಸಾಮ್ ನಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಈ ಸ್ಪೀಕರ್ ಅವ್ರನ್ನ ರಿಮೂವ್ ಮಾಡ್ಬೇಕು ಅಂತಂದ್ರೆ ಯಾವ ಆರ್ಟಿಕಲ್ಸ್ ನಮ್ಗೆ ಓದೋಕ್ ಸಿಗುತ್ತೆ ಅಂತಂದಾಗ 94 ಕ್ಲಾಸ್ ಸಿ ಆರ್ಟಿಕಲ್ 94 ಕ್ಲಾಸ್ ಏನ್ ಹೇಳುತ್ತೆ ಅಂತಂದ್ರೆ, ಇನ್ ಕೇಸ್ ನೀವು ಸ್ಪೀಕರ್ ನ ರಿಮೂವ್ ಮಾಡ್ಬೇಕು ಅಂತಂದ್ರೆ ಹೆಂಗಂದಂಗೆ ರಿಮೂವ್ ಮಾಡಕ್ಕಾಗಲ್ಲ. ಅದಕ್ಕಿಂತ ಮುಂಚೆ ಅವರಿಗೆ 14 ದಿನ 14 ಡೇಸ್ ಪ್ರಿಯರ್ ಆಗಿ ನೋಟಿಸ್ ಕೊಡ್ಬೇಕಾಗತ್ತೆ. 14 ಡೇಸ್ ಪ್ರೇಯರ್ ಆಗಿ ನೀವು ನೋಟಿಸ್ ಕೊಡ್ತೀರಾ, ಮತ್ತೆ ರಿಮೂವ್ ಮಾಡೋದಕ್ಕೆ ಒಂದು ಮೋಷನ್ ಪಾಸ್ ಮಾಡ್ತೀರಾ. ಆ ಮೋಷನ್ ಸುಮ್ಮನೆ ಪಾಸ್ ಮಾಡೋದಲ್ಲ, ಅದಕ್ಕೆ ಅಟ್ಲೀಸ್ಟ್ 50 ಸಪೋರ್ಟರ್ಸ್ ಬೇಕಾಗ್ತಾರೆ. 50 ಸಪೋರ್ಟರ್ಸ್ ಇಂದ ನೀವು ಆ ಮೋಷನ್ ಪಾಸ್ ಮಾಡ್ಬೇಕಾಗತ್ತೆ. ಮೋಷನ್ ಪಾಸ್ ಆಯ್ತು, ಪಾಸ್ ಆಗೋ ಟೈಮ್ ಅಲ್ಲಿ ಅಥವಾ ಇದರ ಡಿಸ್ಕಷನ್ ಆಗೋ ಟೈಮ್ ಅಲ್ಲಿ ಇವ್ರೇನು ಸ್ಪೀಕರ್ ಇರ್ತಾರಲ್ಲ ಅವರು ಪ್ರಿಸೈಡ್ ಮಾಡಂಗಿಲ್ಲ. ಅಂದ್ರೆ ಅವರು ಅಧ್ಯಕ್ಷರಾಗಿರಲ್ಲ, ಸಭಾಧ್ಯಕ್ಷರಾಗಿರಲ್ಲ ಇವರು. ಆದ್ರೆ ಪಾರ್ಲಿಮೆಂಟ್ ಅಥವಾ MP ಆಗಿ ಕಂಟಿನ್ಯೂ ಆಗ್ಬೇಕಾಗತ್ತೆ. ನೀವು ಗೊತ್ತಿರುತ್ತೆ, ಇವೊಂದು ನಾವು ಸ್ಪೀಕರ್ ನ ಚೂಸ್ ಮಾಡೋದು ಯಾರಿಂದ? MP ಗಳಿಂದಾನೆ.
ಸೊ ಹಾಗಾಗಿ ಈಸ್ ನಾಟ್ ಸ್ಪೀಕರ್ ಬಟ್ ಈಸ್ MP. ಸೊ ಹಾಗಾಗಿ MP ಆಗಿ ಕೂತಿರ್ತಾರೆ, ಡಿಸ್ಕಷನ್ ಅಲ್ಲಿ ಇರ್ತಾರೆ, ಬೇಕಿರೋ ವೋಟ್ ಕೂಡ ಮಾಡ್ತಾರೆ. ಸೊ ಹಾಗಾಗಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಆಯ್ತು, ನೆಕ್ಸ್ಟ್ ಇವ್ರದ್ದು ಡಿಸ್ಕಷನ್ ಆಗ್ತಿದೆ. ಈಗ ರಿಮೂವ್ ರಿಮೂವ್ ಮಾಡ್ಬೇಕಾದ್ರೆ ಯಾವ ರೀತಿ ರಿಮೂವ್ ಮಾಡೋಂಥದ್ದು, ಎಫೆಕ್ಟಿವ್ ಮೆಜಾರಿಟಿ ಬರಬೇಕು. ಎಫೆಕ್ಟಿವ್ ಮೆಜಾರಿಟಿ ಅಂತಂದ್ರೆ ಈಗ ಅದು ಎಷ್ಟು ಜನ ಕೂತಿರ್ತಾರಲ್ಲ, ಕೆಲವರು ಬಂದೇ ಇರಲ್ಲ, ಆ ವೇಕೆನ್ಸಿಗಳನ್ನ ಕಳೆದು ಉಳಿದಿರೋರಲ್ಲಿ ಮೆಜಾರಿಟಿ ಬರಬೇಕಾಗತ್ತೆ. ಆ ವೇಕೆನ್ಸಿಗಳನ್ನ ಕಳೆದು ಉಳಿದಿರೋರಲ್ಲಿ ಮೆಜಾರಿಟಿ ಬಂದಾಗ ಎಫೆಕ್ಟಿವ್ ಮೆಜಾರಿಟಿ ಅಂತ ಕರೀತಾರೆ. ಸೊ ಅದ್ರಲ್ಲಿ ಪಾಸ್ ಆಯ್ತು ಅಂದ್ರೆ ಮಾತ್ರ ಈ ಲೋಕಸಭಾ ಸ್ಪೀಕರ್ನ ರಿಮೂವ್ ಮಾಡ್ಬೇಕಾಗತ್ತೆ. ಸೊ ಈ ಪ್ರೊಸೀಜರ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದು ಬೇಕಿರೋ ಕ್ವಶನ್ ಆಗ್ಬೋದು. ಸೊ ಯಾವ ರೀತಿ ಬರ್ಬೋದು ಪ್ರಶ್ನೆ ಬಂದ್ರೆ, ಲೋಕಸಭಾ ಸ್ಪೀಕರ್ ಅವರನ್ನು ಹುದ್ದೆಯಿಂದ ಹಾಕುವ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಂವಿಧಾನದ 94 ಕ್ಲಾಸ್ ಸಿ ವಿಧಿಯ ಅಡಿಯಲ್ಲಿ ಸ್ಪೀಕರ್ ಅವರನ್ನು ಪದಚ್ಯುತಿಗೊಳಿಸಬಹುದು. ಸೇಮ್ ಕರೆಕ್ಟ್ ಆಗಿದೆ, ಆರ್ಟಿಕಲ್ ಕರೆಕ್ಟ್ ಇದೆ. ಈ ನಿರ್ಣಯವನ್ನು ಹಾಜರಿಸುವ ಮತ್ತು ಮತ ಚಲಾಯಿಸುವ ಸದಸ್ಯರ ಸರಳ ಬಹುಮತದಿಂದ ಅಂಗೀಕರಿಸಬೇಕು. ಸಿಂಪಲ್ ಮೆಜಾರಿಟಿ ಅಲ್ಲ, ಬದಲಿಗೆ ಇದಾಗಬೇಕಾಗಿರುವಂತದ್ದು ಎಫೆಕ್ಟಿವ್ ಮೆಜಾರಿಟಿನಲ್ಲಿ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ತೆಗೆದುಹಾಕುವ ನಿರ್ಣಯವು ಪರಿಗಣನೆಯಲ್ಲಿದ್ದಾಗ ಸ್ಪೀಕರ್ ಸದನದಲ್ಲಿ ಅಧ್ಯಕ್ಷತೆ ವಹಿಸುವಂತಿಲ್ಲ. ಹೌದು, ಅವರು ಪ್ರಿಸೈಡ್ ಮಾಡಿರೋದಿಲ್ಲ, ಅವರು ಅಧ್ಯಕ್ಷತೆ ವಹಿಸಿರೋದಿಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ಆನ್ಸರ್ ಬಂದು 1 ಮತ್ತೆ 3 ಕರೆಕ್ಟ್ ಆಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಝೋನ್ಸ್ ಇನ್ ಕರ್ನಾಟಕ ಸ್ಯಾಂಚುರೀಸ್. ಏನಾಗಿದೆ ಅಂತಂದ್ರೆ ಈಗ ಕೆಲವೊಂದು ಫಾರ್ ಎಕ್ಸಾಂಪಲ್ ನೋಡಿ, ಟೈಗರ್ ರಿಸರ್ವ್ ಅಂತಾನೆ ತಗೊಳ್ಳೋಣ. ಟೈಗರ್ ರಿಸರ್ವ್ ಆಗ್ಬೋದು, ನ್ಯಾಷನಲ್ ಪಾರ್ಕ್ ಆಗ್ಬೋದು, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆಗ್ಬೋದು. ನಾವು ಮಾರ್ಕ್ ಮಾಡಿಬಿಟ್ಟಿರ್ತೀವಿ, ಬಟ್ ಎಕ್ಸಾಕ್ಟ್ ಆಗಿ ಇದೇ ಬೌಂಡ್ರಿನಲ್ಲೇನೆ ಬೇರೆ ಬೇರೆ ಆಕ್ಟಿವಿಟೀಸ್ಗಳು ಟ್ರಾನ್ಸ್ಪೋರ್ಟ್ ಆಗುವಂಥದ್ದು ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಅದು ಸಾಧ್ಯ ಆಗುತ್ತಾ? ಇಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಬರ್ತಾನೆ ಇದು ಆಕ್ಯುಪೈ ಆಗ್ತಾ ಬರುತ್ತೆ, ಅಥವಾ ಒಂದು ಏರಿಯಾ ಏನಿದೆಯಲ್ಲ ಅದು ಕನ್ಸೈಸ್ ಆಗ್ತಾ ಬರುತ್ತೆ. ಸೊ ಅದನ್ನ ತಪ್ಪಿಸ್ಬೇಕು ಅಂತ ಏನ್ ಮಾಡಿದೀವಿ ಅಂತಂದ್ರೆ, ಈಗ ಸುಪ್ರೀಂ ಕೋರ್ಟ್ 2022 ಹೇಳಿದ್ದು ಒಂದು ಎಕೋ ಸೆನ್ಸಿಟಿವ್ ಝೋನ್ ನೀವು ಡಿಕ್ಲೇರ್ ಮಾಡಬೇಕಾಗುತ್ತೆ. ಅಂದ್ರೆ ಇದು ಟೈಗರ್ ರಿಸರ್ವ್ ಆಗ್ಬೋದು, ನ್ಯಾಷನಲ್ ಪಾರ್ಕ್ ಆಗ್ಬೋದು, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆಗ್ಬೋದು. ಅದ್ರ ಸುತ್ತ ಸುಮಾರು 1 ಕಿಲೋಮೀಟರ್ ಇಂದ ಹಿಡಿದು 10 ಕಿಲೋಮೀಟರ್ ವರೆಗೂ ಇಷ್ಟೇ ಅಂತೆಲ್ಲ ವೇರಿಯೇಷನ್ ಆಗುತ್ತೆ. ಇದನ್ನ ನೀವು ಎಕೋ ಸೆನ್ಸಿಟಿವ್ ಝೋನ್ ಅಂತೇಳಿ ಅಥವಾ ಸೂಕ್ಷ್ಮ ವಲಯ ಅಂತೇಳಿ ಡಿಕ್ಲೇರ್ ಮಾಡ್ಬೇಕಾಗುತ್ತೆ. ಡಿಕ್ಲೇರ್ ಮಾಡಿದಾಗ ಈ ಏರಿಯಾ ಪ್ರೊಟೆಕ್ಟ್ ಆಗುತ್ತೆ ಅಂತೇಳಿ ಹೇಳ್ತಾರೆ. ಮತ್ತೆ ಈ ಒಂದು ಎಕೋ ಸೆನ್ಸಿಟಿವ್ ಝೋನ್ ಯಾರು ಡಿಕ್ಲೇರ್ ಮಾಡುವಂತರು, ಇದನ್ನ ಡಿಕ್ಲೇರ್ ಮಾಡೋದಂಥದ್ದು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ನೆನ್ಪಿಟ್ಕೋಬೇಕಾಗುತ್ತೆ, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಇವರು ಡಿಕ್ಲೇರ್ ಮಾಡ್ತಾರೆ. ಯಾವ್ದ್ರ ಅಂಡರ್ ಅಲ್ಲಿ ಡಿಕ್ಲೇರ್ ಮಾಡುವಂಥದ್ದು, ಇದನ್ನ ಡಿಕ್ಲೇರ್ ಮಾಡೋದು ಇವರು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986. ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986. ಈ ಒಂದು ಆಕ್ಟ್ ಅಂಡರ್ ಅಲ್ಲಿ ಎಕೋ ಸೆನ್ಸಿಟಿವ್ ಝೋನ್ ಅಂತೇಳಿ ಡಿಕ್ಲೇರ್ ಮಾಡ್ತಾರೆ. ಸರಿ ಆಯ್ತು, ಈ ಒಂದು ಎಕೋ ಸೆನ್ಸಿಟಿವ್ ಝೋನ್ ಅಲ್ಲಿ ಏನನ್ನು ಕೆಲಸ ಮಾಡೋ ಹಾಗೆ ಇಲ್ವಾ? ಇಲ್ಲ. ಇದೇನ್ ಮಾಡ್ತಾರೆ ಅಂತಂದ್ರೆ ಸೆಗ್ರಿಗೇಟ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಕೆಲವೊಂದು ವರ್ಕ್ಗಳು ಏನ್ ಮಾಡ್ತಾರೆ ಅಂದ್ರೆ ರಿಸ್ಟ್ರಿಕ್ಟೆಡ್ ಅಂತ ಮಾಡ್ತಾರೆ, ಕೆಲವೊಂದನ್ನ ರೆಗ್ಯುಲೇಟೆಡ್ ಅಂತ ಮಾಡ್ತಾರೆ. ಇದು ರಿಸ್ಟ್ರಿಕ್ಟೆಡ್, ಇದು ರೆಗ್ಯುಲೇಟೆಡ್, ಕೆಲವೊಂದು ಪರ್ಮಿಟೆಡ್. ಈಗ ಫಾರ್ ಎಕ್ಸಾಂಪಲ್ ಏನು ಹಾನಿ ಆಗದೆ ಇರುವಂತಹ ಅಗ್ರಿಕಲ್ಚರ್ ಪ್ರಾಕ್ಟೀಸ್, ಟ್ರೆಡಿಷನಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್, ಸೊ ಅದನ್ನ ಪರ್ಮಿಟ್ ಮಾಡ್ತಾರೆ. ಇನ್ನೂ ಕೆಲವೊಂದು ಇರುತ್ತೆ, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಎಜುಕೇಶನ್ ಪರ್ಪಸ್ಗೋ, ರಿಸರ್ಚ್ ಪರ್ಪಸ್ಗೋ ಅಥವಾ ಬೇರೆ ಇರುತ್ತೆ. ಸೊ ಅದನ್ನ ಇವರು ರೆಗ್ಯುಲೇಟ್ ಮಾಡ್ತಾರೆ, ಸ್ಟಾಪ್ ಮಾಡೋದಿಲ್ಲ. ಇನ್ನೊಂದು ರೆಸಿಸ್ಟ್ ಮಾಡುತ್ತದೆ, ಪ್ರಾಹಿಬಿಟೆಡ್ ಅಂತ ಹೇಳ್ಬೋದು, ರಿಸ್ಟ್ರಿಕ್ಟೆಡ್ ಅಥವಾ ಪ್ರಾಹಿಬಿಟೆಡ್. ಸೊ ಯಾವ್ದನ್ನ ಪ್ರಾಹಿಬಿಟ್ ಮಾಡ್ತಾರೆ, ಎಲ್ಲೋ ಒಂದು ಮೈನಿಂಗ್ ಆಗುವಂತದ್ದು ಆಗ್ಬೋದು ಅಥವಾ ಹೆವಿ ಕನ್ಸ್ಟ್ರಕ್ಷನ್ಸ್ ಆಗುವಂತದ್ದು. ಸೊ ಇದನ್ನ ಏನ್ ಮಾಡ್ತಾರೆ, ಇವರು ಪ್ರಾಹಿಬಿಟ್ ಮಾಡ್ತಾರೆ. ಸೊ ಈ ರೀತಿಯಲ್ಲಿ 3 ಝೋನ್ಗಳು ಮಾಡ್ಕೊಂಡು ಇದು ರೆಗ್ಯುಲೇಟ್ ಮಾಡ್ತಾ ಹೋಗ್ತಾರೆ. ಸೊ ಇದಕ್ಕೆ ಏನ್ ಮಾಡ್ತಾರೆ ಅಂತಂದಾಗ ಒಬ್ರು ರೀಜನಲ್ ಇಲ್ಲಿ ಆಫೀಸರ್ ಅಥವಾ ಕಮಿಷನರ್ ಅಂತ ಇರ್ತಾರೆ. ಸೊ ಅವ್ರು ಇದನ್ನ ಮಾನಿಟರ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಎಕೋ ಸೆನ್ಸಿಟಿವ್ ಝೋನ್ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಅಟ್ಲೀಸ್ಟ್ ಒಂದು 45 ಪ್ಲೇಸಸ್ ಅಲ್ಲಿ ತರಬೇಕು ಅಂತ ಕರ್ನಾಟಕ ಸರ್ಕಾರ ಇವಾಗ ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ತಾ ಇದೆ. ಯಾವ ರೀತಿ ಬರ್ಬೋದು ಪ್ರಶ್ನೆ ಬಂದ್ರೆ, ಪರಿಸರ ಸೂಕ್ಷ್ಮ ವಲಯ ಅಥವಾ ಎಕೋ ಸೆನ್ಸಿಟಿವ್ ಝೋನ್ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪರಿಸರ ಸಂರಕ್ಷಣಾ ಕಾಯ್ದೆ 1986 ರ ಅಡಿಯಲ್ಲಿ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಇವುಗಳನ್ನು ಅಧಿಸೂಚಿಸಿದೆ. ಆಕ್ಟ್ ಕರೆಕ್ಟ್ ಆಗಿದೆ, ಮಿನಿಸ್ಟ್ರಿನೂ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಮೊದಲ ಸ್ಟೇಟ್ಮೆಂಟ್ ಸರಿಯಾಗಿದೆ. ಎಕೋ ಸೆನ್ಸಿಟಿವ್ ಝೋನ್ಗಳು ತಮ್ಮ ವ್ಯಾಪ್ತಿಯಲ್ಲಿ ಎಲ್ಲಾ ರೀತಿಯ ಮಾನವ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಶ್ಚಿಸಿದೆ. ಇಲ್ಲ, ಅದು ಏನಂದ್ರೆ ಸೆಗ್ರಿಗೇಟ್ ಮಾಡ್ಕೊಳ್ಳುತ್ತೆ. ಯಾವ್ದನ್ನ ಪ್ರಾಹಿಬಿಟ್ ಮಾಡಬೇಕು, ಮೈನಿಂಗ್ ಅಂತದೆಲ್ಲ ಪ್ರಾಹಿಬಿಟ್ ಮಾಡ್ತಾರೆ, ಪ್ರಾಹಿಬಿಟ್ ಮಾಡಬೇಕು, ಯಾವ್ದನ್ನ ರೆಗ್ಯುಲೇಟ್ ಮಾಡಬೇಕು, ಯಾವ್ದನ್ನ ಪರ್ಮಿಟ್ ಮಾಡಬೇಕು ಅಂತ. ಸೊ ಹಾಗಾಗಿ ಎಲ್ಲಾ ಮಾನವ ಆಕ್ಟಿವಿಟಿಗಳನ್ನ ಅದು ಸ್ಟಾಪ್ ಮಾಡೋದಿಲ್ಲ. ಸೊ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಪ್ರಾದೇಶಿಕ ಆಯುಕ್ತರ ಅಥವಾ ರೀಜನಲ್ ಕಮಿಷನರ್ ಏನಿರ್ತಾರಲ್ಲ, ಸೊ ಅವ್ರು ಏನಂತಾರೆ, ಈ ಎಕೋ ಸೆನ್ಸಿಟಿವ್ ಝೋನ್ದು ಒಂದು ಕಮಿಟಿ ಮಾಡಿರ್ತಾರೆ, ಉಸ್ತುವಾರಿ ಸಮಿತಿ ಅಂತ ಹೇಳಿ. ಸೊ ಅದನ್ನ ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ 3ನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಆನ್ಸರ್ ಬಂದು 1 ಮತ್ತು 3 ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಕರ್ನಾಟಕ ರೀಬ್ರ್ಯಾಂಡ್ ಸ್ಕೇಲ್ ಆಫ್ ಮೈಸೂರು ಸೋಪ್ ವಿತ್ ತಮ್ಮಣ್ಣ ಬಚ್ಚೆ. ಏನಾಗಿದೆ ಅಂತಂದ್ರೆ ತಮ್ಮಣ್ಣ ಬಚ್ಚೆ ಅವ್ರನ್ನ ಈಗ ಅಂಬಾಸಿಡರ್ ಅಥವಾ ಈ ಒಂದು
ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆಯಲ್ಲ ಅದಕ್ಕೆ ರಾಯಭಾರಿಯಾಗಿ ಕರ್ನಾಟಕ ಸರ್ಕಾರಕ್ಕೆ ಅಪಾಯಿಂಟ್ ಮಾಡಿದೆ. ಕೆಲವೊಂದು ಕಾಂಟ್ರವರ್ಸೀಸ್ ಬಂತು, ಆದ್ರೂ ಕೂಡ ಈಗ ಅಪಾಯಿಂಟ್ ಮಾಡಿದ್ದಾರೆ, 2 ವರ್ಷಕ್ಕೆ ಅಪಾಯಿಂಟ್ ಮಾಡಿದ್ದಾರೆ. ಮತ್ತೆ ಇವರಿಗೆ ಒಂದು 6 ಕೋಟಿಯಷ್ಟು ಸಂಭಾವನೆಯನ್ನು ಕೊಟ್ಟಿದ್ದಾರೆ. ಓಕೆ, ಇದ್ರ ಹಿನ್ನೆಲೆಯಲ್ಲಿ ನಾವು ಅವ್ರು ಯಾರು ಅಂತ ತಿಳ್ಕೊಬೇಕಾಗುತ್ತೆ, ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ. ಅದಲ್ಲದೆ ಈ ಒಂದು ಸ್ಯಾಂಡಲ್ವುಡ್ ಸೋಪ್ ಅಂತ ಮಾತಾಡ್ತಾ ಇದ್ವಿ, ಇದರ ಪ್ರೊಡಕ್ಷನ್ ಯಾರು ಮಾಡುವಂಥದ್ದು? ಇದ್ರ ಪ್ರೊಡಕ್ಷನ್ ಮಾಡುವಂಥವ್ರು ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್. ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಕರ್ನಾಟಕದ PSU, ಪಬ್ಲಿಕ್ ಸೆಕ್ಟರ್ ಯೂನಿಟ್ ಆಗಿರುತ್ತೆ. ಇದನ್ನ 1916 ನಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. 1916 ನಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾರು ಪೀರಿಯಡ್ ಅಲ್ಲಿ ಮಾಡ್ತಾರೆ ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರ ಟೈಮ್ ಪೀರಿಯಡ್ ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿಸ್ತಾರೆ. ಮತ್ತೆ ಈ ಟೈಮ್ ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸಹಪಾಠಿ ಆಗಿದ್ದು ಯಾರು ಅಂತಂದ್ರೆ ವಿಶ್ವೇಶ್ವರಯ್ಯನವರು. ಸೊ ಇದಕ್ಕೆ ಸಪೋರ್ಟ್ ಆಗಿದ್ದು ವಿಶ್ವೇಶ್ವರಯ್ಯನವರು. ಸೊ ಹಾಗಾಗಿ 2 ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಏನಂತಂದ್ರೆ ಇದಕ್ಕೆ ಹೆಗ್ಗಳಿಕೆ ಏನಂತಂದ್ರೆ ಇಡೀ ಇಂಡಿಯಾದಲ್ಲೇನೆ ಪ್ಯೂರ್ ಸ್ಯಾಂಡಲ್ವುಡ್ ಆಯಿಲ್ ಇಂದ ಸೋಪ್ ನ ತಯಾರು ಮಾಡ್ತಿದ್ದಂತ ಏಕೈಕ ಸಂಸ್ಥೆ ಯಾವ್ದಾನ ಇತ್ತು ಅಂತಂದ್ರೆ ಅದು KSDLA ಆಗಿರ್ತಿತ್ತು. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ಪ್ರಶ್ನೆ ಒಂದು ಯಾವ ರೀತಿ ಬರ್ಬೋದು? ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅನ್ನು 1916ರಲ್ಲಿ ಸರ್ಕಾರಿ ಶ್ರೀಗಂಧದ ಎಣ್ಣೆ ಕಾರ್ಖಾನೆ, ಆಕ್ಚುಲಿ ಇವಾಗ ನಾವೇನಂತ ಕರಿತೀವಿ ಅಂತಂದ್ರೆ KSDL ಅಂತ ಕರಿತೀವಿ. ಮೊದಲು 1916ರಲ್ಲಿ ಇದನ್ನ ಕರಿತಿದ್ದು ಸರ್ಕಾರಿ ಶ್ರೀಗಂಧದ ಎಣ್ಣೆ ಕಾರ್ಖಾನೆ ಅಥವಾ ಗವರ್ಮೆಂಟ್ ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟರಿ ಅಂತಾನೆ ಕರೀತಿದ್ದು. ಹಳೆ ಹೆಸರು ಆ ತರ ಇದ್ದಿದ್ದು. ಮೈಸೂರು ಸ್ಯಾಂಡಲ್ವುಡ್ ಸೋಪ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಎಂದು ಜಾಗತಿಕವಾಗಿ ಪ್ರಸಿದ್ಧವಾಗಿದೆ. ಹೌದು, ಆ ರೀತಿಯಲ್ಲಿ ಪ್ರಸಿದ್ಧ ಆಗಿರುವಂತದ್ದು, ಇದು ಸರಿಯಾಗಿದೆ. ಅನುಷ್ಕಾ ಶರ್ಮಾ ಅವರನ್ನು 5 ವರ್ಷಗಳ ಕಾಲ 20 ಕೋಟಿ ಸಂಭಾವನೆಯೊಂದಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಿದೆ. ಇಲ್ಲ, ಅನುಷ್ಕಾ ಶರ್ಮಾ ಅಲ್ಲ, ಈಗ ಅವ್ರು ಅಪಾಯಿಂಟ್ ಮಾಡಿರುವಂತದ್ದು ತಮ್ಮಣ್ಣ ಅವ್ರನ್ನ. ಎಷ್ಟು 6 ಕೋಟಿ ಸಂಭಾವನೆ ಅನ್ಸುತ್ತೆ, 2 ವರ್ಷಗಳ ಕಾಲಕ್ಕೆ ಅವ್ರನ್ನ ಅಪಾಯಿಂಟ್ ಮಾಡಿರ್ತಾರೆ. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಆಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಕರ್ನಾಟಕ ಇಸ್ ಗೆಟಿಂಗ್ EV ರೆಡಿ ಬೈ ಹೋಸ್ಟಿಂಗ್ ಇಂಡಿಯಾಸ್ ಫಸ್ಟ್ EV ಸಿಟಿ. ಕರ್ನಾಟಕದಲ್ಲಿ ಇಡೀ ಇಂಡಿಯಾಗೆನೆ ಫಸ್ಟ್ ಎಲೆಕ್ಟ್ರಿಕಲ್ ವೆಹಿಕಲ್ ಗೆ ಡೆಡಿಕೇಟ್ ಆಗಿರುವಂತಹ ಒಂದು ಸಿಟಿ ಬರ್ತಾ ಇದೆ. ಅದು ಎಲ್ಲಿ ಬರ್ತಾ ಇರೋದು? ಬೆಂಗಳೂರಲ್ಲಿ ತರಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಇದನ್ನ ತರಬೇಕು ಅಂತ ಹೇಳಿ ಈಗ ಡಿಸೈಡ್ ಆಗಿರುವಂತದ್ದು. ಇನ್ನ ಆಕ್ಚುಲಿ ಲೊಕೇಶನ್ ಕನ್ಫರ್ಮ್ ಆಗಿಲ್ಲ, ಬಟ್ ಬೆಂಗಳೂರಲ್ಲಿ ತರಬೇಕು ಅಂತ ಡಿಸೈಡ್ ಆಗಿದೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯಾಸ್ ಫಸ್ಟ್ EV ಸಿಟಿ ಇದಾಗಿರುತ್ತೆ. ಏನ್ ಮಾಡ್ತಾರೆ ಇಲ್ಲಿ ಅಂತಂದ್ರೆ, ಈಗ ಈ ಎಲೆಕ್ಟ್ರಿಕಲ್ ವೆಹಿಕಲ್ ಗಳಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಟೈಮಲ್ಲಿ ಡಿಸೈನ್ ಮಾಡ್ಬೇಕಾಗತ್ತೆ, ಟೆಸ್ಟಿಂಗ್ ಮಾಡ್ಬೇಕಾಗತ್ತೆ, ಸರ್ಟಿಫೈ ಮಾಡ್ಬೇಕಾಗತ್ತೆ, ಅಥವಾ ಬ್ಯಾಟ್ರಿ ಅಂತ ತಗೊಂಡ್ರು ಬ್ಯಾಟ್ರಿಗಳಿಗೆ ಸಂಬಂಧಪಟ್ಟಂತ ಲ್ಯಾಬ್ಗಳು ಬೇಕಾಗ್ತದೆ. ಸೊ ಒಂದು ಸಪ್ಲೈ ಚೈನ್ ಮೇಂಟೈನ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಅಂತಾನೆ ಒಂದು ಹಬ್ ಬೇಕಾಗಿರುತ್ತೆ. ಸೊ ಹಬ್ನ ಇಲ್ಲಿ ಈಗ ತರಬೇಕು ಅಂತ ಮಾಡಿರುವಂತದ್ದು. ಒಂದು 80 ಎಕರೆ ಜಾಗಗಳನ್ನ ಐಡೆಂಟಿಫೈ ಮಾಡಬೇಕು ಅಂತ ಮಾಡಿದ್ದಾರೆ. ಸೊ ಎಲ್ಲಾನು ಆಗ್ಬೋದು ನೋಡಿ, R&D ಮಾಡುವಂತದ್ದಾಗ್ಬೋದು, ಟೆಸ್ಟಿಂಗ್ ಆಗುವಂತದ್ದಾಗ್ಬೋದು, ಸರ್ಟಿಫಿಕೇಶನ್ ಆಗ್ಬೋದು, ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ತರುವಂತದ್ದಾಗ್ಬೋದು, ಈ ಕೆಲಸಗಳನ್ನ ಮಾಡೋದಕ್ಕೆ ತರ್ತಾ ಇರೋಂಥದ್ದು. ಮತ್ತೆ ಏನಂತಂದ್ರೆ, ನಮ್ಮಲ್ಲಿ ಒಂದು ಪಾಲಿಸಿ ಇದೆ, ಅಟ್ಲೀಸ್ಟ್ ಬೈ 2030 ಅಷ್ಟೊತ್ತಿಗೆ ಅಟ್ಲೀಸ್ಟ್ 30% ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಏನಿದೆಯಲ್ಲ ಅದನ್ನಾದ್ರೂ ಪೆನಿಟ್ರೇಷನ್ ಮಾಡಲೇಬೇಕು. ಅದು ಒಂದು ಮುಖ್ಯ ವಾಹಿನಿಗೆ ತರಲೇಬೇಕು, ನಾವು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ತರಲೇಬೇಕು ಅಂತೇಳಿ ಒಂದು ಟಾರ್ಗೆಟ್ ಇಟ್ಕೊಂಡಿದ್ವಿ. ಸೊ ಅದಕ್ಕೆ ಸಪೋರ್ಟ್ ಆಗೋ ರೀತಿಯಲ್ಲಿದೆ. ಇದ್ರ ಬಗ್ಗೆ ಇನ್ನೊಂದಷ್ಟು ಅಪ್ಡೇಟ್ ಬಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಸದ್ಯಕ್ಕೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರ್ಬೋದು ಇದ್ರ ಮೇಲೆ? ಕರ್ನಾಟಕದಲ್ಲಿ ಪ್ರಸ್ತಾಪಿಸಲಾದ EV ಸಿಟಿ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಯೋಜನೆಗಾಗಿ ಮೈಸೂರಿನ ಬಳಿ ಸುಮಾರು 80 ಎಕರೆ ಭೂಮಿಯನ್ನು ಗುರುತಿಸಲಾಗಿದೆ. ಮೈಸೂರಲ್ಲ, ಬದಲಿಗೆ ಬೆಂಗಳೂರು. ಸೊ ಹಾಗಾಗಿ ತಪ್ಪಾಗುತ್ತೆ. ಈ EV ಸಿಟಿಯು ಸಂಶೋಧನೆ ಮತ್ತು ಅಭಿವೃದ್ಧಿ R&D ಕೇಂದ್ರಗಳನ್ನು, ಟೆಸ್ಟಿಂಗ್ ಟ್ರ್ಯಾಕ್ಗಳು ಮತ್ತು ಪ್ರಮಾಣೀಕರಣ ಸೌಲಭ್ಯಗಳನ್ನು ಒಳಗೊಂಡಿರುತ್ತೆ. ಹೌದು, ಟೆಸ್ಟಿಂಗ್ ಮಾಡುವಂತದ್ದಾಗ್ಬೋದು, ಆ ಟೆಸ್ಟಿಂಗ್ ಟ್ರ್ಯಾಕ್ ಗಳಾಗ್ಬೋದು, ಜೊತೆಗೆ ಪ್ರಮಾಣೀಕರಣ ಮಾಡುವಂಥದ್ದು, ಪ್ರಾಪರ್ ಆಗಿ ಅದು ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾ ಇದ್ಯಾ EV, ಅದನ್ನೆಲ್ಲ ಪ್ರಮಾಣೀಕರಣ ಮಾಡುವಂಥ ಹಬ್ ಕೂಡ ಇದೇ ಆಗಿರುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಈ ಯೋಜನೆಯು 2036 ವೇಳೆಗೆ ಭಾರತದ 70% EV ಬಳಕೆಯ ಗುರಿಯನ್ನು 70% EV ಬಳಕೆಯ ಗುರಿಗೆ ಪೂರ್ವಕವಾಗಿದೆ. 2030 ಒಂದು ಟಾರ್ಗೆಟ್ ಇದೆ, ಅದು ಕರೆಕ್ಟ್. ಬಟ್ 70% ಎಲ್ಲ ಬದಲಿಗೆ 30% ಆದ್ರೂ ನಾವು ಅಚೀವ್ ಮಾಡಬೇಕು ಅಂತ ಗುರಿ ಇರೋದು. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಸೊ ಹಂಗಾಗಿ ಇದಕ್ಕೆ ಆನ್ಸರ್ ಬಂದು 2 ಮಾತ್ರ. ಇಲ್ಲಿ 2 ಸ್ಟೇಟ್ಮೆಂಟ್ಗಳು ರಾಂಗ್ ಆಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಆಪರೇಷನ್ ಸುರಕ್ಷಾ ಟು ಕರ್ಬ್ ನೈಟ್ ಟೈಮ್ ಕ್ರೈಮ್. ಏನಂತಂದ್ರೆ, ರಾತ್ರಿ ವೇಳೆ ನಡೆಯುವಂತಹ ಕೆಲವೊಂದು ಕ್ರೈಮ್ಗಳು, ಯಾವುದು ರೌಡಿಸಮ್ ಆಗ್ಬೋದು, ಅಥವಾ ವೆಪನ್ ಸ್ಮಗ್ಲಿಂಗ್ ಮಾಡುವಂಥದ್ದಾಗ್ಬೋದು, ಅಥವಾ ವುಮೆನ್ ಸೇಫ್ಟಿಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು. ಸೊ ಹೀಗೆ ಅಥವಾ ನಾರ್ಕೋಟಿಕ್ ಡ್ರಗ್ಸ್, ಈ ರೀತಿ ಸಂಬಂಧಪಟ್ಟಂತ ಇಲಿಗಲ್ ಆಕ್ಟಿವಿಟೀಸ್ಗಳಾಗ್ಬೋದು, ಇದನ್ನೆಲ್ಲ ತಡಿಬೇಕು ಅಂತ ಹೇಳ್ಬಿಟ್ಟು ಆಪರೇಷನ್ ಸುರಕ್ಷಾ ಅಂತೇಳಿ ಒಂದು ಪ್ರೋಗ್ರಾಮ್ ನ ಬೆಂಗಳೂರು ಸಿಟಿ ಪೊಲೀಸ್ ಲಾಂಚ್ ಮಾಡಿರ್ತಾರೆ.
ನೆನ್ಪಿಟ್ಕೋಬೇಕಾಗತ್ತೆ. ನಿಮಗೆ ಕೇಳ್ತಾರೆ ಆಪರೇಷನ್ ಸುರಕ್ಷಾ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ. ಎಸ್ಪೆಷಲಿ ನೈಟ್ ಟೈಮ್ ನಡೆಯುವಂತಹ ಕೆಲವೊಂದು ಇಲ್ಲಿಗಲ್ ಕ್ರೈಮ್, ಇಲ್ಲಿಗಲ್ ಆಕ್ಟಿವಿಟೀಸ್ ಗಳೇ ನಡೀತಲ್ಲ, ಸೊ ಅದನ್ನ ತಡಿಬೇಕು ಅಂತ ಮಾಡಿರುವಂತದ್ದು. ಇದನ್ನ ಲಾಂಚ್ ಮಾಡಿರುವಂತದ್ದು ಸಿಟಿ ಪೊಲೀಸ್, ಬೆಂಗಳೂರು ಸಿಟಿ ಪೊಲೀಸ್ ಅವರು ಲಾಂಚ್ ಮಾಡಿರ್ತಾರೆ. ಇವರಿಗೆ ಸಪೋರ್ಟಿವ್ ಆಗಿ CCB ಇದೆ, ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ಏನಿದೆಯಲ್ಲ ಅವ್ರು ಇದಕ್ಕೆ ಸಪೋರ್ಟಿವ್ ಆಗಿದ್ದಾರೆ. ಸೊ ಹಾಗಾಗಿ ಇದು ಮಾಡ್ತಾ ಇರ್ತಾರೆ. ಏನು ಒಂದು ಸೆನ್ಸಿಟಿವ್ ಏರಿಯಾಗಳು ಇರ್ತಾವಲ್ಲ, ಸೊ ಅಲ್ಲಿ ಪದೇ ಪದೇ ಪೆಟ್ರೋಲಿಂಗ್ ಮಾಡುವಂಥದ್ದು, ಸೊ ಅಲ್ಲಿ ಸೇಫ್ಟಿ ಇನ್ಶೋರ್ ಮಾಡುವಂಥದ್ದು, ಈ ರೀತಿನ ಮಾಡ್ತಾ ಇರೋಂಥದ್ದು. ಸೊ ನಿಮ್ಗೆ ಸಿಂಪಲ್ ಕ್ವಶನ್ ಕೇಳ್ತಾರೆ, ಆಪರೇಷನ್ ಸುರಕ್ಷಾ ಯಾರು ತಂದಿದ್ದು ಅಥವಾ ಏನ್ ತಂದಿದ್ದು ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಪ್ರಶ್ನೆ ಬಂದು ಯಾವ ತರ ಬರ್ಬೋದು? ಆಪರೇಷನ್ ಸುರಕ್ಷಾಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ರಾತ್ರಿ ವೇಳೆ ನಡೆಯುವ ಅಪರಾಧಗಳನ್ನು ತಡೆಗಟ್ಟಲು ನಡೆಸಲಾದ ವಿಶೇಷ ಕಾರ್ಯಾಚರಣೆ ಆಗಿದೆ. ಕರೆಕ್ಟ್. ಈ ಕಾರ್ಯಾಚರಣೆಯನ್ನು ಕೇಂದ್ರೀಯ ತನಿಖಾ ದಳ ಅಥವಾ CBI ಮಾತ್ರ ಅನುಷ್ಠಾನಗೊಳಿಸುತ್ತದೆ. CBI ಅಲ್ಲ ತರ್ತಿರುವಂತದ್ದು, ಇದನ್ನ ಆಕ್ಚುಲಿ ತರ್ತಾ ಇರುವಂತದ್ದು ಆಲ್ರೆಡಿ ಹೇಳಿದೆ, ಸಿಟಿ ಪೊಲೀಸ್, ಬೆಂಗಳೂರು ಸಿಟಿ ಪೊಲೀಸ್ ತರ್ತಿರುವಂತದ್ದು ವಿತ್ ದ ಸಪೋರ್ಟ್ ಆಫ್ CCB. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದಕ್ಕೆ ಆನ್ಸರ್ ಬಂದು ಒಂದು ಮಾತ್ರ ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, KDA ಅರ್ಜ್ ಗವರ್ಮೆಂಟ್ ಟು ಕಂಟಿನ್ಯೂ ದ ನಲಿ ಕಲಿ ಪ್ರೋಗ್ರಾಮ್. ನಲಿ ಪ್ರೋಗ್ರಾಮ್ ಅಂತಂದ್ರೆ ಹೆಸರೇ ಹೇಳ್ತಾ ಇದೆ, ಕಲಿಬೇಕಂತೆ ನಲಿಯೋದ್ರ ಜೊತೆಗೆ. ಅಂದ್ರೆ ಇದೊಂಥರ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಪ್ರೋಗ್ರಾಮ್ ಆಗಿರುತ್ತೆ. ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಪ್ರೋಗ್ರಾಮ್ ಆಗಿರುತ್ತೆ. ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಥರ್ಡ್ ಸ್ಟ್ಯಾಂಡರ್ಡ್ ವರೆಗೂ ಈ ಗೌರ್ಮೆಂಟ್ ಸ್ಕೂಲ್ ಇರುತ್ತಲ್ಲ ಮಕ್ಕಳುಗಳು, ಗೌರ್ಮೆಂಟ್ ಸ್ಕೂಲ್ಗಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಮೂರು ತರಗತಿಯವ್ರನ್ನ ಒಟ್ಟಿಗೆ ಸೇರಿಸಿ ಒಂಥರ ಗ್ರೂಪ್ ಸ್ಟಡಿ ತರ ಮಾಡಿಸುವಂಥದ್ದು, ಕಲರ್ ಕೋಡೆಡ್ ಚಾಟ್ಗಳು ಕೊಡುವಂಥದ್ದು, ಬೇರೆ ಬೇರೆ ಆಕ್ಟಿವಿಟೀಸ್ ಇನ್ಸ್ಟ್ರೂಮೆಂಟ್ಗಳು ಕೊಡುವಂಥದ್ದು, ಟೂಲ್ಸ್ಗಳು ಕೊಡುವಂಥದ್ದು. ಸೊ ಅದ್ರ ಮೂಲಕ ಅವ್ರು ಕಲಿಯುವಂಥದ್ದು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ವಿತ್ ಆಕ್ಟಿವಿಟೀಸ್ ಕಲಿತಾ ಹೋಗ್ತಾರೆ ಅಂತ. ಇವ್ರ ಉದ್ದೇಶ ಇಷ್ಟೇ, ಬೇಸಿಕ್ ನ್ಯೂಮರಸ್ ಏನಿದೆ ಅದನ್ನ ಕಲಿಸುವಂಥದ್ದು, ಅಥವಾ ಒಂದು ಬೇಸಿಕ್ ಫೌಂಡೇಶನ್ ಲಿಟರಸಿ ಏನಿದೆ ಅದನ್ನ ರೀಚ್ ಮಾಡಿಸುವಂಥದ್ದು. ಸೊ ಆ ಉದ್ದೇಶದಿಂದ ಮಾಡ್ತಿರೋದಾಗಿರುತ್ತೆ. ಸೊ ಈ ಪ್ರೋಗ್ರಾಮ್ಗಳಲ್ಲಿ ಕೆಲವೊಂದು ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ಈಗ ಏನಂತಂದ್ರೆ, ಈಗ ನ್ಯೂ ಎಜುಕೇಶನ್ ಪಾಲಿಸಿ ಬಂದಿದೆ. ಸೊ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕೆಲವೊಂದು ಚೇಂಜಸ್ಗಳನ್ನ ಇವ್ರು ಸಜೆಸ್ಟ್ ಮಾಡಿದ್ದಾರೆ. ಮತ್ತೆ ಏನಾಗ್ತಿತ್ತು ಅಂತಂದಾಗ, ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಥರ್ಡ್ ಸ್ಟ್ಯಾಂಡರ್ಡ್ ಏನ್ ಸ್ಟೂಡೆಂಟ್ಸ್ ಗಳಿದ್ರಲ್ಲ, ಸೊ ಅವ್ರಗಳನ್ನ ಒಟ್ಟಿಗೆ ಬಿಟ್ಬಿಟ್ಟು ಕಲಿಯಾಗಿ ಬಿಡ್ತಿದ್ರು. ಈಗ ಇವರು ಈ ಒಂದು NEP ಜೊತೆ ಅಲೈನ್ ಮಾಡ್ಕೊಳ್ಳಿ ಅಂತ ಹೇಳಿರೋ ಜೊತೆಗೆ, ಈ ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರು ಮಾತ್ರ, ಸೆಕೆಂಡ್ ಸ್ಟ್ಯಾಂಡರ್ಡ್ ಅವ್ರು ಮಾತ್ರ ಅವ್ರ ಪಿಯರ್ ಗ್ರೂಪ್ ತರ ಮಾಡ್ಬಿಟ್ಟು ಅಲ್ಲಿ ಕಲಿಯೋದಕ್ಕೆ ಬಿಡಿ, ಈ ತರದೊಂದು ಸಜೆಷನ್ಸ್ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ಪ್ರಶ್ನೆ ಒಂದು ಯಾವ ತರ ಬರ್ಬೋದು ನೋಡ್ತಾವಣ. ನಲಿಕಲಿ ಎಂಬುದು ಕರ್ನಾಟಕ ಸರ್ಕಾರಿ ಶಾಲೆಗಳಲ್ಲಿ 1 ರಿಂದ 3ನೇ ತರಗತಿಗಳಿಗೆ ರೂಪಿಸಲಾದ ಚಟುವಟಿಕೆ ಆಧಾರಿತ ಕಲಿಕೆ ಅಥವಾ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಯೋಜನೆಯಾಗಿದೆ. ಕರೆಕ್ಟ್. ಇದು ವಯಸ್ಸಿನ ಆಧಾರದ ಮೇಲೆ ಪ್ರತ್ಯೇಕ ತರಗತಿ ಕೊಠಡಿಗಳಲ್ಲಿ ಪಾಠ ಮಾಡುವ ಏಕ ತರಗತಿ ಬೋಧನಾ ಮಾದರಿಯಾಗಿದೆ. ಇಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಏನಿರ್ತಾರಲ್ಲ ಅವ್ರನ್ನ ಬೇಕಾದ್ರೆ ಮಿಕ್ಸ್ ಮಾಡಿ ಬರ್ಜ್ ಮಾಡಿ ಕೂರಿಸ್ತಿದ್ದು. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಈ ಯೋಜನೆಯು ಸ್ವಯಂ ವೇಗದಲ್ಲಿ ಕಲಿಯಲು ಸೆಲ್ಫ್ ಪೇಸ್ಡ್ ಪ್ರೋಗ್ರೆಸ್, ಕಲಿಕಾ ಏಣಿ ಮತ್ತು ಬಣ್ಣದ ಸಂಕೇತಗಳಿರುವ ಕಾರ್ಡ್ಗಳು, ಈ ತರದ ಸಣ್ಣ ಪುಟ್ಟದ ಟೂಲ್ಸ್ಗಳು, ಆಕ್ಟಿವಿಟೀಸ್ಗಳು ಅಥವಾ ಏನು ಟಾಯ್ಸ್ ಗಳನ್ನ ಕೊಟ್ಟು ಕಲಿಸುವಂತದ್ದಾಗಿರುತ್ತೆ, ಚಾಟ್ಗಳನ್ನೆಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಆನ್ಸರ್ ಬಂದು 1 ಮತ್ತು 3 ಆಗಿರುತ್ತೆ. ಇಷ್ಟು ಟಾಪಿಕ್ಗಳ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ನೆಕ್ಸ್ಟ್ ಸೆಷನ್ ಇನ್ನೊಂದಷ್ಟು ಟಾಪಿಕ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.